ಮೇ 8 ಆತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ, ನಿಮ್ಮ ಕರ್ತವ್ಯಗಳು ವೈಯಕ್ತಿಕ ಕ್ರಿಯೆಗಳ ಮೊತ್ತವಾಗಿದೆ. ಇಂದು ನೀವು ಇಡೀ ಜೀವನವನ್ನೇ ಬದಲಾಯಿಸಬೇಕಿಲ್ಲ. ನೀವು ಮಾಡಬೇಕಿರುವುದು ಕೇವಲ ಮುಂದಿನ ಸರಿಯಾದ ಕೆಲಸ ಮಾತ್ರ. ನಾವು ಭವಿಷ್ಯದ ದೊಡ್ಡ ಗುರಿಗಳನ್ನು ನೋಡಿ ಭಯಪಡುತ್ತೇವೆ. ಮುಂದಿನ 5 ವರ್ಷಗಳ ಯೋಜನೆಯ ಬಗ್ಗೆ ಚಿಂತಿಸುತ್ತಾ ಇಂದಿನ ಕೆಲಸವನ್ನು ಬಾಕಿ ಉಳಿಸಿಕೊಳ್ಳುತ್ತೇವೆ. ದೊಡ್ಡ ಗುರಿಗಳು ತಲುಪಲು ಸಾಧ್ಯವಿಲ್ಲ ಎಂದು ಭಾವಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡುತ್ತೇವೆ. ಇದು ನಮ್ಮನ್ನು ಆತಂಕಕ್ಕೆ ದೂಡುತ್ತದೆ. ಇದಕ್ಕೆ ಪರಿಹಾರವೇ ಕ್ರಮಬದ್ಧ ಪೂರ್ಣಗೊಳಿಸುವಿಕೆ, ಮೆಥಾಡಿಕಲ್ ಕಂಪ್ಲೀಷನ್. ದೊಡ್ಡ ಗುರಿಯೆಂಬ ಬೆಟ್ಟವನ್ನು ಸಣ್ಣ ಕಲ್ಲುಗಳಾಗಿ ವಿಂಗಡಿಸಿ. ನಿಮ್ಮ ಮುಂದಿರುವ ಒಂದು ಸಣ್ಣ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಸ್ಟೋಯಿಕ್ ತತ್ವದ ಪ್ರಕಾರ ಶ್ರೇಷ್ಠತೆ ಎಂಬುದು ಗುರಿಯಲ್ಲ, ನೀವು ಇಡುವ ಮುಂದಿನ ಹೆಜ್ಜೆಯ ಗುಣಮಟ್ಟವೇ ಶ್ರೇಷ್ಠತೆ. ನೀವು ಯಾವ ಸಣ್ಣ ಕೆಲಸವನ್ನು ಮುಂದೂಡುತ್ತಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈಗಲೇ ಅದನ್ನು ಮಾಡಿ. ಮೇ 9 ಆತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ ಸ್ಟೋಯಿಕ್ ಆಗಿರುವುದು ಎಂದರೆ ಏನನ್ನೂ ಅನುಭವಿಸದಿರುವುದು ಎಂದು ಜನರು ಭಾವಿಸುತ್ತಾರೆ. ಆದರೆ ಅದು ತಪ್ಪು. ಮಾರ್ಕಸ್ ಅರೇಲಿಯಸ್ ಹೇಳುವಂತೆ ನಿಜವಾದ ಸ್ಟೋಯಿಸಿಸನ್ ಅಂದರೆ ಸರಿಯಾದ ಕಾರ್ಯ ಮಾಡುವುದು. ಇಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕುತ್ತೇವೆ, ಆದರೆ ನಮ್ಮ ಸ್ವಂತ ಜವಾಬ್ದಾರಿಗಳನ್ನು ಮರೆಯುತ್ತೇವೆ. ನಾವು ಸುಮ್ಮನೆ ಮಾತಾಡುತ್ತೇವೆ, ಆದರೆ ಕೆಲಸ ಮಾಡುವುದಿಲ್ಲ. ಮೇ ತಿಂಗಳು ಕಾರ್ಯದ ಶಿಸ್ತಿನ ಬಗ್ಗೆ ತಿಳಿಸುತ್ತದೆ. ನಿಮ್ಮ ಉದ್ದೇಶ ಹುಡುಕುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಕರ್ತವ್ಯವನ್ನು ಮಾಡಿ. ಯಾವುದೇ ಕೆಲಸ ಮಾಡುವ ಮೊದಲು ಕೇಳಿಕೊಳ್ಳಿ, ಇದು ನ್ಯಾಯವೇ? ಹೌದಾದರೆ ಅದನ್ನು ಗೌರವದಿಂದ ಮಾಡಿ. ಇಂದು ನೀವು ಮಾಡಬೇಕಾದ ಒಂದು ಸರಿಯಾದ ಕೆಲಸ ಯಾವುದು? ಕಾಮೆಂಟ್ ಮಾಡಿ ತಿಳಿಸಿ.